ಬರದ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಕಷ್ಟ, ಗ್ರಾಮಗಳಲ್ಲಿ ಕಷ್ಟ. ಅಲ್ಲ ಹೌದ್ರಿ, ನಮ್ಮ ಒಂದ್ ನಿಮಿಷ, ನಮ್ ಪಾಲು ನಾವು ಮಾಡಿದೀವಿ. ಕುಡಿಯೋ ನೀರಿಗೆಲ್ಲ ಹಾಹಾಕಾರ ಇದ್ರೂ ಕೂಡ ಡಿಸಿ ಅವ್ರ ಲೆಕ್ಕದಲ್ಲಿ ಎಲ್ಲಾ ಡಿಸಿ ಅವ್ರ ಹತ್ರ, ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟ್ ಆಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ, ಐ ಆಮ್ ಟೇಕಿಂಗ್ ದಟ್ ಆಲ್ಸೋ ಆಸ್ ರಿವ್ಯೂ. ಅದೇನಿಲ್ಲಲ್ಲ ತೊಂದ್ರೆ. ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು MLA ಇದ್ದಾಗ ಮುಂಚೆ ಇಲ್ಲ, ಕೆಲಸತಿ ನೀವು ಬೋರ್ವೆಲ್ ಹೊಡೆದ್ರು ನೀರು ಬರಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಅಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ ಬಿಜೆಪಿ ಅವರು, ಯಾವಾಗ ಮಾಡಿದಾರಂತೆ ಯಾರಾದ್ರೂ ಹೋಗಿ ಒಂದ್ಸತಿ ಕೇಳಿದಾರಲ್ಲ? ಈ ಬಿಜೆಪಿ ಅವ್ರಿಗೆ ಕೇಳ್ತೀನಿ, ಎಲ್ಲ ಹೇಳಿದ್ರು ಏನಂತ, FSI ಹೇಳಿದ್ರು. ಬಾಂಬ್ ಬ್ಲಾಸ್ಟ್ಗೆಲ್ಲ ಉತ್ತರ ಕೊಟ್ರ ಇವರು? ಇವತ್ತು ಕೂಡ ನಮ್ಮ ದೇಶದೊಳಗೆ ಏನು ನಡೀತಾನೆ ಇಲ್ಲ. ಹೇಳ್ಬಿಟ್ರಲ್ಲ, ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಭಯೋತ್ಪಾದನೆ ಎಲ್ಲ ನಿಂತ್ಬಿಡುತ್ತೆ ಅಂತ. ಏನ್ ನಿಂತ್ಬಿಡತ್ತ? ಜನರು ಸಾಯ್ತಾ ಇಲ್ಲ, ನಮ್ ಸೈನಿಕರನ್ನ ಬಲಿ ತಗೋತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ. ಫಸ್ಟ್ ಇದನ್ನ ಮಾತಾಡ್ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರು ಚೆನ್ನಾಗಿ ಹೇಳ್ಯಾರೆ, ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ, 0 ಸುತ್ತ ಬಿಟ್ರಂತ ಇವರು, ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತಂತ. ಅದ್ರ ಬಗ್ಗೆ ಮಾತಾಡಲ್ಲ ಇವ್ರು ಯಾರು. ಹುಡುಕ್ತಾರೆ ಇಂಥದ್ದು ಬಾಂಬ್ ಬ್ಲಾಸ್ಟ್ ಇದನ್ನೆಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪಾಟ್ ನ ವಿಸಿಟ್ ಮಾಡಿ ಬಂದಿದ್ದಾರೆ. ಅದೇನೇ ಇದ್ರೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ದೇರ್ ಆರ್ 2 ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದಟ್. ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ತೋರಿಸ್ತೀರಿ. ಪೊಲಿಟಿಕಲ್ ತೋರಿಸ್ತೀರಿ, ನಾನ್ ಪೊಲಿಟಿಕಲ್ ತೋರಿಸ್ತೀರಿ. ಅದು ಯಾರಿಗ್ ಬಂದು ಸುತ್ಕೊಳ್ಳುತ್ತೋ ನೋಡ್ತಾ ಇರ್ರಿ. ಅದು ಯಾರಿಗೋ ಒಬ್ರಿಗೆ ಸುತ್ಕೊಳ್ಳುತ್ತೆ, ಏನಾದ್ರು ಪೊಲಿಟಿಕಲ್ ಇದ್ರೆ ಗೊತ್ತಾಗ್ತದೆ. ಜಾತಿ ಧರ್ಮ ಎಲ್ಲ ಇನ್ವಾಲ್ವ್ ಆದಾಗ ನಮ್ ದೇಶ ಹಾಳಾಗೋದು ಹಿಂಗೆ. ಅದು ನಿಲ್ಬೇಕಾಗುತ್ತೆ ಫಸ್ಟ್. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕುತ್ಕೊಂಡು ಇಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸ ಬಿಜೆಪಿ ಅವ್ರಿಗೆ ಮಾತ್ರ ಮಾಡೋದು ಗೊತ್ತು. ಆದ್ರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮಾತ್ರ ಬಾಲ ಬಿಚ್ಚಕ್ ಬಿಡೋದಿಲ್ಲ. ಕಾನೂನೇ ಗೆಲ್ಲೋದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನ ಮಾಡ್ತೀವಿ. ಸರ್, ಲಾಸ್ಟ್ ನಂತ ದೊಡ್ಡ ಪ್ರಕರಣ ಆಗಿದೆ. ಇದನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದೊಂದು ಸಿಲ್ಲಿ ಮ್ಯಾಟರ್ ಅಂತ ಹೇಳ್ತಾರೆ. ಅದನ್ನ ಅವ್ರಿಗೆ ಹೋಗಿ ಉತ್ತರ ಕೇಳ್ರಿ. ಇಷ್ಟೊತ್ತು ನಾನು ಯಾಕೆ ತಲೆ ಕೆಟ್ಟ ಮಾತಾಡಿದೆ ನಿಮ್ಮ ಹತ್ರ? ಸರ್ಕಾರದ ಸಚಿವರು ಒಂದ್ ನಿಮಿಷ ಅವ್ರಿಗೆ ಹೋಗಿ ಕೇಳಿ, ಅದನ್ನ ಅವ್ರು ಮಾತಾಡಿದ್ರೆ. ನಾನು ಎಲ್ಲರಿಗೂ ಉತ್ತರ ಕೊಡೋದಕ್ಕಲ್ಲ ಇರೋದು. ನಾನು ಇಷ್ಟೊತ್ತು ಯಾಕೆ ಜವಾಬ್ದಾರಿಯುತವಾಗಿ ಮಾತಾಡಿದೆ ಅಂದ್ರೆ, ಐ ನೋ ಮೈ ಸ್ಟ್ಯಾಂಡ್, ಐ ವಿಲ್ ಟಾಕ್. ಐ ಆಮ್ ನಾಟ್ ಎ ರೆಪ್ರೆಸೆಂಟೇಷನ್ ಫಾರ್ ಹಿಮ್ ಫಾರ್ ಎವ್ರಿಥಿಂಗ್ ವಾಟ್ ಹಿ ಸೇಸ್. ವೈಯಕ್ತಿಕವಾಗಿ ಅವ್ರು ಹೇಳ್ಬೇಕಾದ್ರೆ ಇದು ರೂಲ್ಸ್ ಪ್ರಕಾರ ನಾನೊಬ್ಬ ಸರ್ಕಾರದ ಮಂತ್ರಿಯಾಗಿ ನಂಗೆ ಹಿಂಗೆ ಹೇಳ್ತೀನಿ ಅಂದ್ರೆ ಅದಕ್ಕೆ ನಾನು ಡಿಫೆಂಡ್ ಮಾಡ್ಕೋಬಹುದು. ವೈಯಕ್ತಿಕವಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100 ಪ್ರಶ್ನೆ ನಿಮ್ ಜೊತೆನೆ ಕೂತ್ಕೋಬೇಕಾಗುತ್ತೆ. ಬರದ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಕಷ್ಟ, ಗ್ರಾಮಗಳಲ್ಲಿ ಕಷ್ಟ. ಅಲ್ಲ ಹೌದ್ರಿ, ಒಂದ್ ನಿಮಿಷ, ನಮ್ ಪಾಲು ನಾವು ಮಾಡಿದೀವಿ. ಕುಡಿಯೋ ನೀರಿಗೆಲ್ಲ ಹಾಹಾಕಾರ ಇದ್ರೂ ಕೂಡ ಡಿಸಿ ಅವ್ರ ಲೆಕ್ಕದಲ್ಲಿ ಎಲ್ಲಾ ಡಿಸಿ ಅವ್ರ ಹತ್ರ, ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟ್ ಆಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ, ಐ ಆಮ್ ಟೇಕಿಂಗ್ ದಟ್ ಆಲ್ಸೋ ಆಸ್ ರಿವ್ಯೂ. ಅದೇನಿಲ್ಲಲ್ಲ ತೊಂದ್ರೆ. ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು MLA ಇದ್ದಾಗ ಮುಂಚೆ ಇಲ್ಲ, ಕೆಲಸತಿ ನೀವು ಬೋರ್ವೆಲ್ ಹೊಡೆದ್ರು ನೀರು ಬರಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಅಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ ಬಿಜೆಪಿ ಅವರು, ಯಾವಾಗ ಮಾಡಿದಾರಂತೆ ಯಾರಾದ್ರೂ ಹೋಗಿ ಒಂದ್ಸತಿ ಕೇಳಿದಾರಲ್ಲ? ಈ ಬಿಜೆಪಿ ಅವ್ರಿಗೆ ಕೇಳ್ತೀನಿ, ಎಲ್ಲ ಹೇಳಿದ್ರು ಏನಂತ, FSI ಹೇಳಿದ್ರು. ಬಾಂಬ್ ಬ್ಲಾಸ್ಟ್ಗೆಲ್ಲ ಉತ್ತರ ಕೊಟ್ರ ಇವರು? ಇವತ್ತು ಕೂಡ ನಮ್ಮ ದೇಶದೊಳಗೆ ಏನು ನಡೀತಾನೆ ಇಲ್ಲ. ಹೇಳ್ಬಿಟ್ರಲ್ಲ, ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಭಯೋತ್ಪಾದನೆ ಎಲ್ಲ ನಿಂತ್ಬಿಡುತ್ತೆ ಅಂತ. ಏನ್ ನಿಂತ್ಬಿಡತ್ತ? ಜನರು ಸಾಯ್ತಾ ಇಲ್ಲ, ನಮ್ ಸೈನಿಕರನ್ನ ಬಲಿ ತಗೋತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ. ಫಸ್ಟ್ ಇದನ್ನ ಮಾತಾಡ್ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರು ಚೆನ್ನಾಗಿ ಹೇಳ್ಯಾರೆ, ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ, 0 ಸುತ್ತ ಬಿಟ್ರಂತ ಇವರು, ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತಂತ. ಅದ್ರ ಬಗ್ಗೆ ಮಾತಾಡಲ್ಲ ಇವ್ರು ಯಾರು. ಹುಡುಕ್ತಾರೆ ಇಂಥದ್ದು ಬಾಂಬ್ ಬ್ಲಾಸ್ಟ್ ಇದನ್ನೆಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪಾಟ್ ನ ವಿಸಿಟ್ ಮಾಡಿ ಬಂದಿದ್ದಾರೆ. ಅದೇನೇ ಇದ್ರೂ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ದೇರ್ ಆರ್ 2 ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದಟ್. ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ತೋರಿಸ್ತೀರಿ. ಪೊಲಿಟಿಕಲ್ ತೋರಿಸ್ತೀರಿ, ನಾನ್ ಪೊಲಿಟಿಕಲ್ ತೋರಿಸ್ತೀರಿ. ಅದು ಯಾರಿಗ್ ಬಂದು ಸುತ್ಕೊಳ್ಳುತ್ತೋ ನೋಡ್ತಾ ಇರ್ರಿ. ಅದು ಯಾರಿಗೋ ಒಬ್ರಿಗೆ ಸುತ್ಕೊಳ್ಳುತ್ತೆ, ಏನಾದ್ರು ಪೊಲಿಟಿಕಲ್ ಇದ್ರೆ ಗೊತ್ತಾಗ್ತದೆ. ಜಾತಿ ಧರ್ಮ ಎಲ್ಲ ಇನ್ವಾಲ್ವ್ ಆದಾಗ ನಮ್ ದೇಶ ಹಾಳಾಗೋದು ಹಿಂಗೆ. ಅದು ನಿಲ್ಬೇಕಾಗುತ್ತೆ ಫಸ್ಟ್. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕುತ್ಕೊಂಡು ಇಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸ ಬಿಜೆಪಿ ಅವ್ರಿಗೆ ಮಾತ್ರ ಮಾಡೋದು ಗೊತ್ತು. ಆದ್ರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮಾತ್ರ ಬಾಲ ಬಿಚ್ಚಕ್ ಬಿಡೋದಿಲ್ಲ. ಕಾನೂನೇ ಗೆಲ್ಲೋದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನ ಮಾಡ್ತೀವಿ. ಸರ್, ಲಾಸ್ಟ್ ನಂತ ದೊಡ್ಡ ಪ್ರಕರಣ ಆಗಿದೆ. ಇದನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದೊಂದು ಸಿಲ್ಲಿ ಮ್ಯಾಟರ್ ಅಂತ ಹೇಳ್ತಾರೆ. ಅದನ್ನ ಅವ್ರಿಗೆ ಹೋಗಿ ಉತ್ತರ ಕೇಳ್ರಿ. ಇಷ್ಟೊತ್ತು ನಾನು ಯಾಕೆ ತಲೆ ಕೆಟ್ಟ ಮಾತಾಡಿದೆ ನಿಮ್ಮ ಹತ್ರ? ಸರ್ಕಾರದ ಸಚಿವರು ಒಂದ್ ನಿಮಿಷ ಅವ್ರಿಗೆ ಹೋಗಿ ಕೇಳಿ, ಅದನ್ನ ಅವ್ರು ಮಾತಾಡಿದ್ರೆ. ನಾನು ಎಲ್ಲರಿಗೂ ಉತ್ತರ ಕೊಡೋದಕ್ಕಲ್ಲ ಇರೋದು. ನಾನು ಇಷ್ಟೊತ್ತು ಯಾಕೆ ಜವಾಬ್ದಾರಿಯುತವಾಗಿ ಮಾತಾಡಿದೆ ಅಂದ್ರೆ, ಐ ನೋ ಮೈ ಸ್ಟ್ಯಾಂಡ್, ಐ ವಿಲ್ ಟಾಕ್. ಐ ಆಮ್ ನಾಟ್ ಎ ರೆಪ್ರೆಸೆಂಟೇಷನ್ ಫಾರ್ ಹಿಮ್ ಫಾರ್ ಎವ್ರಿಥಿಂಗ್ ವಾಟ್ ಹಿ ಸೇಸ್. ವೈಯಕ್ತಿಕವಾಗಿ ಅವ್ರು ಹೇಳ್ಬೇಕಾದ್ರೆ ಇದು ರೂಲ್ಸ್ ಪ್ರಕಾರ ನಾನೊಬ್ಬ ಸರ್ಕಾರದ ಮಂತ್ರಿಯಾಗಿ ನಂಗೆ ಹಿಂಗೆ ಹೇಳ್ತೀನಿ ಅಂದ್ರೆ ಅದಕ್ಕೆ ನಾನು ಡಿಫೆಂಡ್ ಮಾಡ್ಕೋಬಹುದು. ವೈಯಕ್ತಿಕವಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100 ಪ್ರಶ್ನೆ ನಿಮ್ ಜೊತೆನೆ ಕೂತ್ಕೋಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.